A very good morning to one and all. So, so in the previous class, we have started with the introduction. Okay, means we are handling, we'll study a subject that is international business economics. Okay, so in today's class, we will complete the syllabus introduction, and from tomorrow onwards, we will start with the first unit. Okay, in the previous session, I think I have told you what is there in the syllabus. In the syllabus, sort of, ಏನೇನೈತಿ. Okay. So in the first unit, we'll study about the introduction. Andhra, what is international trade, that we'll be studying. Okay. But nodri theories are the that we will be having a comparative cost advantages theory, modern theory of international trade. Okay. I think totally we have three theories in the first unit. Okay. First node ray, we will study the comparative cost advantages theory, absolute cost advantages theory, and one more modern theory of international trade. Okay, ನೋಡಿ modern international trade theory ಏನೈತ್ರಿ, ಇದು theory ಏನ್ ಮಾಡಿದ್ರು, start ಮಾಡಿದ್ರು. Okay, there was a person, Hexton. Okay, he has started this theory. In between ಅವನ್ ಮಾಡಿದ ಅದು ಥಿಯರಿ ಲೆಫ್ಟ್ ಮಾಡಿ ಹೋಗ್ಬಿಟ್ಟ. ಒನ್ ಮೋರ್ ಪರ್ಸನ್ ಬಂದ, ಅದು ಥಿಯರಿ ಕಂಪ್ಲೀಟ್ ಮಾಡ. ಐ ಆಮ್ ಟಾಕಿಂಗ್ ಅಬೌಟ್ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ದೇರ್ ವಾಸ್ ಅ ಪರ್ಸನ್. ಓಕೆ, ಅವನ್ ಥಿಯರಿ ಇಂಟ್ರಡ್ಯೂಸ್ ಮಾಡಿದ, ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಥಿಯರಿ ಇಂಟ್ರಡ್ಯೂಸ್ ಮಾಡಿದ, ಹಾಫ್ ಮೇಲೆ ಬಿಟ್ಟು ಹೋದ. ಫಾರ್ ದ್ಯಾಟ್ ಪರ್ಪಸ್ ಇನ್ನೊಂದು ಪರ್ಸನ್ ಬಂದು ಅದು ಥಿಯರಿ ಕಂಪ್ಲೀಟ್ ಮಾಡಿದ. For that we call as a Hexter-Holland theory. Okay, that will be studying. This theory bahar tough illa, bahar easy ada. Examples kago explain mada, one diagram tegibeku but explain madbeku. Okay, who are given the theory. Next, one more concept now study madu, terms of trade. Okay, and trade deal agta. Okay, that we will be studying. In the second unit, we will study about balance trade ಮತ್ತು balance of payment. Second unit ಮೇಲೆ case study ಬರ್ತದೆ, balance of payment ಒಳಗೆ ಬರ್ತದೆ. I think everyone know the difference between balance of trade and balance of payment. Okay, balance of trade in ನೋಡ್ರಿ, difference between how much export ಮತ್ತು ನಾವು ಇಂಪೋರ್ಟ್ ಮಾಡಿವಿ. For that we call as a balance of trade. Balance of trade ಅಂದ್ರೆ it means the difference how much import we have done and how much export we have done. Balance of payment ಅಂದ್ರೆ ನೋಡ್ರಿ, it is a systematic record. ಇಲ್ಲೇನಾಗ್ತಾವ, ರೆಕಾರ್ಡ್ ಮಾಡ್ತಾವ ಏನೇನು ಟ್ರಾನ್ಸಾಕ್ಷನ್ಸ್ ನಾವು ಮಾಡಿರಿ, that will be studying. Okay, but balance of payment ಒಳಗೆ two accounts ಬರ್ತಾವ, one current account, one more capital account. Current account ಅಂದ್ರೆ ಫಂಡ್ಸ್ ಎಷ್ಟು ನಮ್ಮ ಕಡೆ ಫ್ಲೋ ಆಗ್ಯಾವ, ಎಷ್ಟೆಷ್ಟು ಫಂಡ್ಸ್ ನಮ್ಮ ಕಡೆ ಬಂದಾವ. ಓಕೆ, ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ವಾಟ್ ಆರ್ ದ ಟ್ರಾನ್ಸಾಕ್ಷನ್ಸ್ ವಿ ಹ್ಯಾವ್ ಡನ್, that we will be studying. ಇನ್ನೊಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಾಗಬೇಕು, ಇಕ್ವಿಲಿಬ್ರಿಯಂ ಆಗಬೇಕು, ಅಂದ್ರೆ ಈಕ್ವಲ್ ಆಗಬೇಕು. ಒಂದೊಂದ್ಸಲ ಡಿಸ್ ಈಕ್ವಿಲಿಬ್ರಿಯಂ ಆಗಬಹುದು. ಎದಕ್ ಡಿಸ್ ಈಕ್ವಿಲಿಬ್ರಿಯಂ ಆಗ್ತದೆ ಅದನ್ನು ನಾವು ಸ್ಟಡಿ ಮಾಡೋಣ, ಮತ್ತು ಅದು ನಾವು ಕರೆಕ್ಷನ್ ಹೆಂಗೆ ಮಾಡ್ಬೋದು. ಇಂಡಿಯಾಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಂದೊಂದ್ಸಲ ಈಕ್ವಲ್ ಆಗ್ತದೆ, ಈಕ್ವಲ್ ಅಂದ್ರೆ ಈಕ್ವಿಲಿಬ್ರಿಯಂ, ಒಂದೊಂದ್ಸಲ ಡಿಸ್ ಈಕ್ವಿಲಿಬ್ರಿಯಂ ಆಗ್ತದೆ. ಎದಕ್ ಡಿಸ್ ಈಕ್ವಿಲಿಬ್ರಿಯಂ ಆಗ್ತದೆ ಅದು ನೋಡು, ಮತ್ತು ಅದನ್ನು ಕರೆಕ್ಷನ್ ಹೆಂಗೆ ಮಾಡಬಹುದು ಅದು ಒಂದು. ನೆಕ್ಸ್ಟ್, ಡಿವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್ ಕರೆನ್ಸಿ ಅಂದ್ರೆ ನಮ್ಮ ಕರೆನ್ಸಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಎದಕ್ ಡಿಕ್ರೀಸ್ ಆಗ್ಲಿಕ್ಕತ್ತದ, ಎದಕ್ ಡಿವ್ಯಾಲ್ಯೂಯೇಷನ್ ಆಗ್ಲಿಕ್ಕತ್ತದ ಅದನ್ನು ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ವಿ ಹ್ಯಾವ್ ಟ್ಯಾರಿಫ್ ಆ್ಯಂಡ್ ಕೋಟಾಸ್. ಟ್ಯಾರಿಫ್ ಅಂದ್ರೆ ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ, ಕೋಟಾಸ್ ಅಂದ್ರೆ ಸಮ್ ರಿಸ್ಟ್ರಿಕ್ಷನ್ಸ್.
ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಅಂದ್ರೆ ಕೋಟಾಸ್ ಅಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಸಮ್ ಗೂಡ್ಸ್ ನಾವು ಇಂಪೋರ್ಟ್ ಮಾಡ್ತೀವಿ ಫ್ರಮ್ ಅದರ್ ಕಂಟ್ರೀಸ್. ಇಂಡಿಯನ್ ಗೌರ್ಮೆಂಟ್ ಏನ್ ಮಾಡ್ತಾರೆ, ರಿಸ್ಟ್ರಿಕ್ಷನ್ ಮಾಡ್ತಾರೆ, ನೀವು ಇಷ್ಟೇ ನಮ್ ಗೂಡ್ಸ್ ಇಂಪೋರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 lakh ರೂಪಾಯಿ 1 lakh ಯೂನಿಟ್ಸ್ ಕಾರ್ಸ್ ಇಂಪೋರ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಮೊದಲೇ ಹೇಳ್ತಾರೆ, ನೀವು ಬರೀ 1 lakh ಕಾರ್ ಅಷ್ಟೇ ನಮಗೂ ಇಂಪೋರ್ಟ್ ಮಾಡಬೇಕು. ಅದರ್ ದೆನ್ ಒಂದು ಕಾರ್ ನೀವು ಎಕ್ಸ್ಟ್ರಾ ನಮಗೂ ಇಂಪೋರ್ಟ್ ಮಾಡಬಾರ್ದು. ಎದಕ್ ರಿಸ್ಟ್ರಿಕ್ಷನ್ ಮಾಡ್ತಾರೆ ಇಂಡಿಯನ್ ಗೌರ್ಮೆಂಟ್ ಅಂದ್ರೆ, ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡ್ದಂದ್ರೆ ನಾವು ಅವ್ರದೇ ಕರೆನ್ಸಿ ಒಳಗೆ ಅವ್ರಿಗೆ ನಾವು ಮಾಡಬೇಕು. ಓಕೆ ನೋಡ್ರಿ, ನಾವು ಏನಾದರೂ ಗೂಡ್ಸ್ ಇಂಪೋರ್ಟ್ ಮಾಡ್ತೀವಿ ಫ್ರಮ್ ಅಮೆರಿಕಾ ಕಡೆ, ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು. ಅವ್ರಿಗೆ ಪೇಮೆಂಟ್ ಮಾಡುವಾಗ ಕರೆನ್ಸಿ ವ್ಯಾಲ್ಯೂ ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ನಡೆಯಲ್ಲ, ಡಾಲರ್ ಕರೆನ್ಸಿ ಅಷ್ಟೇ ನಡೆದ. ಡಾಲರ್ ಇಸ್ ಅಪ್ಲಿಕೇಬಲ್ ಆಲ್ ಓವರ್ ದ ಇಂಟರ್ನ್ಯಾಷನಲ್. ಫಾರ್ ದ್ಯಾಟ್ ಪರ್ಪಸ್ ಸಮ್ ಕೋಟಾಸ್ ಮತ್ತು ಟ್ಯಾಕ್ಸ್ ಏನ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ದಿಸ್ ವಿಲ್ ಸ್ಟಡಿ ಇನ್ ದ ಸೆಕೆಂಡ್ ಯೂನಿಟ್. ನೆಕ್ಸ್ಟ್ ವಿ ಹ್ಯಾವ್ ಫಾರಿನ್ ಎಕ್ಸ್ಚೇಂಜ್. ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಏನ್ರಿ, ಇನ್ ಟರ್ಮ್ಸ್ ಆಫ್ ಫಾರಿನ್ ಕರೆನ್ಸಿ ಎಷ್ಟೆಷ್ಟು ಆಗ್ತಾವ. ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನ್ರಿ, ಎಕ್ಸ್ಚೇಂಜ್ ರೇಟ್ ಅಂದ್ರೆ ಇಫ್ ವಾಂಟ್ ಟು ಎಕ್ಸ್ಚೇಂಜ್ ಒನ್ ಕಂಟ್ರೀಸ್ ಕರೆನ್ಸಿ ಅಂದ್ರೆ ನಮ್ಗೆ ಎಷ್ಟು ರೇಟ್ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಎಕ್ಸ್ಚೇಂಜ್ ದ ಡಾಲರ್ ಕರೆನ್ಸಿ. ಓಕೆ, ಇಫ್ ಯು ವಾಂಟ್ ಟು ಎಕ್ಸ್ಚೇಂಜ್ ಫಾರ್ ಎಕ್ಸಾಂಪಲ್ ಇಂಡಿಯಾ ಒಳಗೆ ಡಾಲರ್ ಎಷ್ಟು ಮಾಡ್ಲಿಕ್ಕೆ, ಇಮ್ಯಾಜಿನ್ ಮಾಡ್ರಿ 100 rupees ಆಗಿರ್ತದೆ ಫಾರ್ $1. ಟು ಪರ್ಚೇಸ್ $1, ಇಂಡಿಯನ್ ಪೀಪಲ್ ಏನ್ ಮಾಡಬೇಕು, 100 rupees ಕೊಟ್ಟು $1 ಪರ್ಚೇಸ್ ಮಾಡಬೇಕು. ಅಂದ್ರೆ ಎಕ್ಸ್ಚೇಂಜ್ ರೇಟ್ ಎಷ್ಟೆಷ್ಟು ನಡ್ಲಿಕ್ಕತ್ತಾವ ಇನ್ ಮಾರ್ಕೆಟ್ ಒಳಗೆ. ಎಕ್ಸ್ಚೇಂಜ್ ರೇಟ್ ಹೆಂಗ್ ನಡ್ಲಿಕ್ಕತ್ತಾವ, ಲೈಕ್ ಡಾಲರ್ ಕರೆನ್ಸಿ ವಿ ಹ್ಯಾವ್, ಯೂರೋ ಕರೆನ್ಸಿ ವಿ ಹ್ಯಾವ್, ಪೌಂಡ್ಸ್ ಕರೆನ್ಸಿ ವಿ ಹ್ಯಾವ್. ಓಕೆ, ಒಂದು ಕುವೈತ್ ಕರೆನ್ಸಿ ವಿ ಹ್ಯಾವ್. ಮೀನ್ಸ್ ಇಫ್ ಯು ವಾಂಟ್ ಟು ಪರ್ಚೇಸ್ ದ ಇಂಟರ್ನ್ಯಾಷನಲ್ ಕರೆನ್ಸಿ, ನಾವು ಎಷ್ಟು ಅವ್ರಿಗೆ ರೊಕ್ಕ ಕೊಡಬೇಕು. ಫಾರ್ ಎಕ್ಸಾಂಪಲ್ ಯೂರೋ ಕರೆನ್ಸಿ at present market ಅದು 7 rupees ನಡ್ಲಿಕ್ಕೆ. ಟು ಪರ್ಚೇಸ್ 1 euro currency we should pay 7 rupees and we should purchase the currency that we call as a exchange rate. Okay, the rate at which the currency is exchanged. Okay, that we will be studying. But exchange rate ಒಳಗೆ ಟೈಪ್ಸ್ ಬರ್ತಾವ. ಓಕೆ, ಇಫ್ ಯು ಪರ್ಚೇಸ್ ಕರೆನ್ಸಿ ಅದು ನಾವು ಯಾವಾಗ ಸೆಲ್ ಮಾಡಬಹುದು, ಇದರೊಳಗೆ ಕೊಡ್ತಾರೆ. ಸ್ಪಾಟ್ ಎಕ್ಸ್ಚೇಂಜ್ ರೇಟ್ ಒಂದು ಬರ್ತದೆ, ಫಾರ್ವರ್ಡ್ ಎಕ್ಸ್ಚೇಂಜ್ ರೇಟ್ ಒಂದು ಬರ್ತದೆ, ಫಿಕ್ಸ್ಡ್ ಒಂದು ಬರ್ತದೆ, ಇನ್ನೊಂದು ಫ್ಲೆಕ್ಸಿಬಲ್ ಅಂತ ಬರ್ತದೆ. ಸ್ಪಾಟ್ ರೇಟ್ ಒಳಗೆ ಏನಾಗ್ತದ್ರಿ, ಫಾರ್ ಎಕ್ಸಾಂಪಲ್ ನಾವು ಒಂದು ಫಾರಿನ್ ಕರೆನ್ಸಿ ಪರ್ಚೇಸ್ ಮಾಡಿದ್ವಿ, ಅದು ನಾವು ಸ್ಪಾಟ್ ಒಳಗೆ ಏನ್ ಮಾಡ್ತೀವಿ, ಸ್ಪಾಟ್ ಒಳಗೆ ಸೆಲ್ ಮಾಡಿಬಿಡ್ತೀವಿ. ಸೇಮ್ ರೇಟ್ ಒಳಗೆ ಏನು ಪರ್ಚೇಸ್ ಮಾಡೀನಿ ಸೇಮ್ ರೇಟ್ ಒಳಗೆ ನಾವು ಸೆಲ್ ಮಾಡಿಬಿಡ್ತೀವಿ. ಫಾರ್ ದ್ಯಾಟ್ ವಿ ಕಾಲ್ಡ್ ಆಸ್ ಅ ಸ್ಪಾಟ್. ಅಂದ್ರೆ ಇವತ್ತೇ ಪರ್ಚೇಸ್ ಮಾಡ್ತೀನಿ, ಸೇಮ್ ರೇಟ್ ಒಳಗೆ ಇವತ್ತೇ ಸೆಲ್ ಮಾಡಿಬಿಡ್ತೀನಿ. ಫಾರ್ ದ್ಯಾಟ್ ವಿ ಕಾಲ್ಡ್ ಆಸ್ ಅ ಸ್ಪಾಟ್ ಎಕ್ಸ್ಚೇಂಜ್ ರೇಟ್. ಫಾರ್ವರ್ಡ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಫಾರ್ವರ್ಡ್. ಇವತ್ತು ನಾವು ಕರೆನ್ಸಿ ತಗೊಂಡ್ ಬರ್ತೀನಿ, ಫಾರ್ವರ್ಡ್ ಒಳಗೆ ಸೆಂಡ್ ಮಾಡ್ತೀನಿ. ಅಂದ್ರೆ ಫಾರ್ವರ್ಡ್ ಒಳಗೆ ಸಮ್ ಸ್ಪೆಸಿಫಿಕ್ ಟೈಮ್ ಕೊಡ್ತಾರೆ, ಲೈಕ್ 6 months. ಅಂದ್ರೆ ಲಾಂಗ್ ಟರ್ಮ್ ಕೊಡಲ್ಲ. ಅದನ್ನ ಕರೆನ್ಸಿ ತಗೊಂಡ್ ಬಂದು 5 ವರ್ಷ 10 ವರ್ಷ ಹಿಡ್ಕೊಂಡ್ ಬರ್ತೀನಿ, ಕರೆನ್ಸಿ ವ್ಯಾಲ್ಯೂ ಹಾಯ್ ಆಗಾದ್ರೆ ಅವಾಗ ಸೆಲ್ ಮಾಡ್ತೀನಿ, ಹಂಗಿರಲ್ಲ. ಸಮ್ ಸ್ಪೆಸಿಫಿಕ್ ಟೈಮ್ ಕೊಡ್ತಾರೆ, 1 month, ಲಾಸ್ಟ್ಲಿ 2 months ಏನು ಕೊಡ್ತಾರೆ, 2 months or 6 months. ಅವಾಗಲೂ ಇಮಿಡಿಯೇಟ್ಲಿ ಸೆಲ್ ಮಾಡಬೇಕು ಫಾರ್ವರ್ಡ್ ಒಳಗೆ. ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್. ಫಾರ್ವರ್ಡ್ ಒಳಗೆ ನಾ ಇವತ್ತು ತಗೊಂಡ್ ಬರ್ತೀನಿ, ಲಾಸ್ಟ್ ಯಾವಾಗಂದ್ರೆ ಫ್ಯೂಚರ್ ಒಳಗೆ ನಾ ಸೆಲ್ ಮಾಡ್ತೀನಿ. ಅಟ್ ಅ ಹೈ ಪ್ರೈಸ್ ಇರ್ಬೋದು ಆರ್ ಲೋ ಪ್ರೈಸ್ನು ಇರ್ಬೋದು, ಅಕಾರ್ಡಿಂಗ್ ಟು ದ ಮಾರ್ಕೆಟ್ ಸಿಚುವೇಶನ್. ಫಿಕ್ಸ್ಡ್ ಅಂದ್ರೆ ಇಲ್ಲಿ ಏನಾಗ್ತಾವ, ಕರೆನ್ಸಿ ಏನ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ಹೆಂಗ್ ಫಿಕ್ಸ್ ಮಾಡ್ತಾರೆ, ಗೋಲ್ಡ್ ಸ್ಟ್ಯಾಂಡರ್ಡ್ ಮೇಲೆ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಹ್ಯಾಂಗ್ ಮಾಡ್ತಾರೆ, ನಮ್ದು ಕರೆನ್ಸಿ ವ್ಯಾಲ್ಯೂ ಒಂದು ಗೋಲ್ಡ್ ಮೇಲೆ ಫಿಕ್ಸ್ ಮಾಡಿಬಿಡ್ತಾರೆ. ಅದನ್ನ ಹೇಳ್ತೀನಿ, ಡೀಟೇಲ್ ಒಳಗೆ ಹೇಳ್ತೀನಿ. ನೆಕ್ಸ್ಟ್ ಫ್ಲೆಕ್ಸಿಬಲ್ ಅಂದ್ರೆ ಫ್ಲಕ್ಚುಯೇಟ್ ಆಗ್ಬೋದು, ಕರೆನ್ಸಿ ರೇಟ್ಸ್ ಫ್ಲಕ್ಚುಯೇಟ್ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬರ್ತದೆ ಇನ್ ಥರ್ಡ್ ಯೂನಿಟ್, PPP, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ. ಓಕೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ₹1 ಒಳಗೆ ಇಂಡಿಯಾ ಒಳಗೆ ನಾ ಏನೇನು ಪರ್ಚೇಸ್ ಮಾಡಬಹುದು, ಸೇಮ್ ಇನ್ US ಒಳಗೆ $1 ಒಳಗೆ ನಾ ಏನೇನು ಪರ್ಚೇಸ್ ಮಾಡಬಹುದು. ಅಂದ್ರೆ ಎರಡು ಕಂಟ್ರಿ ಒಳಗೆ ಪರ್ಚೇಸಿಂಗ್ ಪವರ್ ಈಕ್ವಲ್ ಇರಬೇಕು. ನಾ ಇಂಡಿಯಾ ಒಳಗೆ ₹1 ತಗೊಂಡು ಏನೇನು ಪರ್ಚೇಸ್ ಮಾಡ್ತೀನಿ, ಸೇಮೇ
ಅಮೆರಿಕ ಒಳಗೆ $1 ಒಳಗೆ ನಾ ಏನೇನು ಪರ್ಚೇಸ್ ಮಾಡಬಹುದು that will be studying. Next, forex market bರ್ತದೆ, its function will be seen. Next we will see with the fourth and fifth unit. Okay, already fourth unit ನೀವು ಸ್ಟಡಿ ಮಾಡಿದ್ರಿ in industrial economics, international business. ನಾ ಹೇಳಿದೆ what is international business. I think sorry, FDI ಬಗ್ಗೆ ಹೇಳಿದೆ, FDI. Okay, I think everyone know what is international business. Everyone know. Okay, what is international business. In fourth unit na ಏನ್ ಸ್ಟಡಿ ಮಾಡ್ತೀರಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ಏನ್ರಿ, ಮತ್ ಡಿಫ್ರೆನ್ಸ್ ಬಿಟ್ವೀನ್ ಏನೈತಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಒಳಗೆ, ಮತ್ ಮಾಡೆಲ್ ಆಫ್ ಎಂಟ್ರಿ ಅಂದ್ರೆ ನನ್ ಬಿಸ್ನೆಸ್ ಇಂಡಿಯಾ ಒಳಗೆ ಐತಿ, ಐ ವಾಂಟ್ ಟು ಎಕ್ಸ್ಪಾಂಡ್ ಇನ್, ಐ ವಾಂಟ್ ಟು ಓಪನ್ ದ ಬ್ರಾಂಚಸ್ ಇನ್ ದ ಫಾರಿನ್ ಕಂಟ್ರೀಸ್, ನನ್ಗೆ ಏನೇನು ಎಂಟ್ರಿ ಸಿಗ್ಬಹುದು ಟು ಓಪನ್ ದ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂದ್ರೆ ನಾವು ಫಾರಿನ್ ಮಾರ್ಕೆಟ್ ಒಳಗೆ ನನ್ನ ಬಿಸ್ನೆಸ್ ಅಲ್ಲಿ ಹೆಂಗ್ ಎಕ್ಸ್ಪಾಂಡ್ ಮಾಡಬಹುದು, ಏನೇನ್ ವೇವ್ಸ್ ಅದಾವ, ಏನೇನ್ ದಾರಿಗಳು ಅದಾವ, ದಟ್ ಐ ಕ್ಯಾನ್ ಸ್ಟಾರ್ಟ್ ಮೈ business. I think everyone know what is international business. Means the business refers to the business activities that take place beyond the geographical areas. Andra, where we conducts our transactions in all over the world. International business andra where we start our business or take our business all over the world, that we can say international business. And definition of international business, meaning of international business, but international business in scope ಐತಿ, ಏನೇನ್ ಸ್ಕೋಪ್ ಐತಿ ಅಂದ್ರೆ ಏನೇನ್ ಸ್ಕೋಪ್ ಇರ್ಬೋದು, ಟ್ರೇಡ್ ಆಗ್ಬೋದು, ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ಬೋದು, ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು. ಲೈಕ್ ಇನ್ ಬಿಜಾಪುರ್ ಆಲ್ಸೋ ವಿ ಹ್ಯಾವ್ n number of import export, and India also we have n number of trade na ಮಾಡಬಹುದು. Like we have steel manufacture. Okay, India is famous for exporting steel. It ranks in the second position after China. China is the first, second is India. ಹಂಗೆ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಟ್ರೇಡ್ ಮಾಡಬಹುದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಸರ್ವಿಸ್ ಮಾಡಬಹುದು. ಅಂದ್ರೆ ಏನೇನು ಸ್ಕೋಪ್ ಐತಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ, ಏನೇನು ಸ್ಕೋಪ್ ಐತಿ ಅಂದ್ರೆ ನಾವು ಹೆಂಗೆ ಸ್ಟಾರ್ಟ್ ಮಾಡ್ಬೋದು, ಫ್ರಾಂಚೈಸಿನೂ ಮಾಡ್ಬೋದು. ಲೈಕ್ ಮೆಕ್ಡೊನಾಲ್ಡ್ಸ್ ವಿ ಹ್ಯಾವ್, KFC ವಿ ಹ್ಯಾವ್. ಅದು ನೋಡ್ರಿ ಹೆಂಗೈತಿರೋದು, ಅದು ಫ್ರಾಂಚೈಸೀಸ್ ಕೊಡ್ತಾರೆ, ಮತ್ ಲೈಸೆನ್ಸ್ ತಗೋಬಹುದು. ನವಡೇಸ್ ನೋಡ್ರಿ ಟೀ ಸ್ಟಾಲ್, ಚಾಯ್ ಅಂಗಡಿನೂ ಫ್ರಾಂಚೈಸೀಸ್ ತಗೋಲಿಕತ್ತಾರ, ಲೈಸೆನ್ಸಿಗೆ ತಗೋಲಿಕತ್ತಾರ. ಇನ್ ಬಿಜಾಪುರ ಆಲ್ಸೋ ನೋಡ್ರಿ ಫೇಮಸ್ ಅನಿಲ್ ಚಾ, ಎನ್ ನಂಬರ್ ಆಫ್ ಚಾಯ್ ಅಂಗಡಿ ಅದಾವ ವಿಚ್ ಫ್ರಾಂಚೈಸೀಸ್ ತಗೋಲಿಕತ್ತಾರ. ಅಂದ್ರೆ ಸ್ಕೋಪ್ ಏನೇನೈತಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆದಂದ್ರೆ ಏನೇನು ಆಗ್ಬೋದು, ನಾವು ಲೈಸೆನ್ಸಿಗೆ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಫ್ರಾಂಚೈಸಿ ಮಾಡ್ಬೋದು, ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಬೋದು. that will be studying. Next, what are the characteristics? Okay, what are the characteristics of international trade? Indian characteristics ಐತಿ, like operation large scale ಆಗ್ಬೋದು, and one more, new technology ನಾವು ತಗೋಬಹುದು, that we will be studying. And one more, the last topic in fourth unit ನಾವು ಏನು ಸ್ಟಡಿ ಮಾಡಿದ್ದೀರಿ, ಮಾಡೆಲ್ ಆಫ್ ಎಂಟ್ರಿ. ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಹೆಂಗೆ ಎಂಟ್ರಿ ತಗೋಬಹುದು. ಫಸ್ಟ್ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು, ಇಂಪೋರ್ಟಿಂಗ್ ಎಕ್ಸ್ಪೋರ್ಟಿಂಗ್ ಮಾಡ್ಬೋದು, ಲೈಸೆನ್ಸಿಂಗ್ ವಿತ್ ಲೈಸೆನ್ಸಿಂಗ್ ನಾವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಏನಾದರೂ ಫ್ರಾಂಚೈಸಿ ತಗೊಳ್ಬೋದು. ಓಕೆ, ಏನಾದ್ರು ಒಂದು ಜಾಯಿಂಟ್ ವೆಂಚರ್ ತಗೊಂಡು ಇಂಟರ್ನ್ಯಾಷನಲ್ ತಗೋಬಹುದು. ಓಕೆ, that we will be studying. In the last unit, fifth unit, we will be studying about multinational companies. In short form, we call as a MNC. I think everyone know what is MNC, what is multinational companies. Okay. See, fifth unit is a very, very important topic. In fifth unit, we will study various concepts. Okay, what is multinational companies? See, multinational companies, we can say there are one kind of organizations, businesses that owns or control production of goods and services in
more countries. Andre, we can say multinational companies means where they have n number of branches in the various countries. Like one dirta head office. For example, India ಒಳಗೆ ಒಂದು ಕಂಪನಿ ಇದೆ, ಅದು ಹೆಡ್ ಆಫೀಸ್ ಆಯ್ತು. ಅವ್ರು ಏನ್ ಮಾಡ್ತಾರೆ, ಇಂಡಿಯಾದ ಕಂಪನಿ ಮಾಡ್ತಾರೆ, ಬೇರೆ ಕಂಟ್ರೀಸ್ ಒಳಗೆ ಬ್ರಾಂಚಸ್ ಮತ್ತು ಓಪನ್ ಆಗ್ತವೆ. ದ್ಯಾಟ್ ವಿ ಕಾಲ್ ಆಸ್ ಅ ಮಲ್ಟಿನ್ಯಾಷನಲ್ ಕಂಪನೀಸ್ ಹ್ಯಾವಿಂಗ್ ವೇರಿಯಸ್ ಬ್ರಾಂಚಸ್. ಅವ್ರ ಪ್ರೊಡಕ್ಷನ್ ಏನು ಮಾಡ್ತಾರೆ, ಮತ್ತೊಂದು ಕಂಟ್ರಿ ಒಳಗೆ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. Like we have IBM, it is a multinational companies, and number of multinational companies we have. In Oppo mobiles, other one kind of multinational, Oppo, Vivo mobiles, okay, Lenovo laptops, we have computers, we have. There are also one kind of multinational companies. Aleno or business open matter illi India olagu branches open matter. For that we call as a multinational companies. But MNs multinational company India ಒಳಗೆ ಹೆಂಗ್ grow ಆಗ್ತು, and what are the characteristics we can say of multinational companies, and in characteristics we have, like n number of network branches will be having, okay, advanced technology we can get, okay, where's the characteristics. But what are the merits and demerits of multinational companies we will be studying. Andra advantages ಏನದ, disadvantages. Advantages ನೋಡ್ರಿ, ಫ್ಲೋ ಆಫ್ ಕ್ಯಾಪಿಟಲ್ ಭಾಳ ಆಗ್ಬೋದು. ಇಫ್ ಯು ಓಪನ್ ಅ ಮಲ್ಟಿನ್ಯಾಷನಲ್ ಕಂಪ್ನೀಸ್, ಇಂಡಿಯಾ ಒಳಗೆ ಭಾಳ ಆಗ್ಬೋದು, ಇನ್ಫ್ಲೋ ಭಾಳ ಆಗ್ತದೆ, ಮತ್ತು ಟೆಕ್ನಿಕಲ್ ಡೆವಲಪ್ಮೆಂಟ್ ಆಗ್ತದೆ. ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ವಿ ಕ್ಯಾನ್ ಸೇ, ಎಂಪ್ಲಾಯ್ಮೆಂಟ್ ಜನರೇಷನ್ ಡೆವಲಪ್ ಆಗ್ತದೆ ಥ್ರೂ ಮಲ್ಟಿನ್ಯಾಷನಲ್ ಕಂಪ್ನೀಸ್. ಡಿಸ್ಅಡ್ವಾಂಟೇಜಸ್ ಏನಾಗ್ತದೆ, dangerous for the domestic products. Okay, if you open n number of multinational companies means the domestic products harmful ಆಗಬಹುದು. ಮತ್ತು ಪ್ರಾಫಿಟ್ ಏನಂತಾರೆ, ರೀಪಟ್ರೇಷನ್ ಆಗ್ತದೆ. ಅಂದ್ರೆ ಏನ್ರಿ, ಮಲ್ಟಿನ್ಯಾಷನಲ್ ಕಂಪನೀಸ್ ಬಂದು ನಮ್ಮ ಇಂಡಿಯಾ ಒಳಗೆ ಸೆಟಪ್ ಮಾಡ್ತಾರೆ. ಅವ್ರ ಪ್ರಾಫಿಟ್ಸ್ ಏನು ಮಾಡ್ತಾರೆ, ಅವ್ರ ಕಂಟ್ರಿಗೆ ಸೆಂಡ್ ಮಾಡ್ತಾರೆ. ನಮ್ಮ ಇಂಡಿಯಾಗೆ ಏನು ಹೆಲ್ಪ್ ಮಾಡಲ್ಲ, ಬಿಕಾಸ್ ಪ್ರಾಫಿಟ್ ಜಾಸ್ತಿ ಆಗಲ್ಲ. ಅವರೆಲ್ಲ ಏನೇನು ಪ್ರಾಫಿಟ್ ಆಗ್ಲಿಕ್ಕೆ ಅವ್ರ ಕಂಟ್ರಿಗೆ ಸೆಂಡ್ ಮಾಡಿಬಿಡ್ತಾರೆ. ನಾವೇನು ಮಾಡಬೇಕು, that problem will be created, and for no benefits for the poor people. Usually multinational companies ಏನಾಗ್ತವ್ರಿ, some branded products ತಗೊಂಡ್ ಬರ್ತಾರೆ. ಲೈಕ್ ನೈಕ್ ಶೂಸ್ ತಗೋರಿ, ಅಡಿಡಾಸ್ ಕ್ಲೋತ್ಸ್ ತಗೋರಿ, ಬ್ರಾಂಡೆಡ್ ಕ್ಲೋತ್ಸ್ ಅದಾವ. ನೋ ಬೆನಿಫಿಟ್ಸ್ ಫಾರ್ ದ ಪೂವರ್ ಪೀಪಲ್ ಆಗ್ಬೋದು. ಓಕೆ, and next, control of multinational companies in India, that we will be seeing. And one more important topic we will be studying about SAARC, SAARC, SAARC and BRICS. Okay. Sir, International Bank Reconstruction Development. Very good. See, next we have the important concepts like SAARC, BRICS we have, and International Monetary Fund, IBRD, WTO. See, SAARC ಅಂದ್ರೆ ನೋಡ್ರಿ, South Asian Association Regional Cooperation. ಇದರ ಹೆಡ್ ಆಫೀಸ್ ಎಲ್ಲ ಐತ್ರಿ ಬಾಂಗ್ಲಾದೇಶ್, ಢಾಕಾ. ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು, ಡಿಸೆಂಬರ್ 8, 1985. Okay, December 8, 1985. The main aim of opening this SAARC is to grow the economic growth develop ಮಾಡಬೇಕು, ಮತ್ತು ಕಲ್ಚರಲ್ ಡೆವಲಪ್ಮೆಂಟ್ ಗ್ರೋ ಮಾಡಬೇಕು, ಮತ್ತು ಸೋಷಿಯಲ್ ಪ್ರೋಗ್ರೆಸ್ ಗ್ರೋ ಮಾಡಬೇಕು. ಓಕೆ, ಇದರೊಳಗೆ ಏನು ಬರ್ತಾವ, ವೇರಿಯಸ್ ಕಂಟ್ರೀಸ್ ಗ್ರೂಪ್ ಆಗ್ಯಾವ, ಎನ್ ನಂಬರ್ ಆಫ್ ಕಂಟ್ರೀಸ್ ಗ್ಯಾದರ್ ಆಗ್ಯಾವ. ಲೈಕ್ ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾನು ಐತೆ ಸಾರ್ಕ್ ಒಳಗೆ, ಇಂಡಿಯಾ, Maldives. Okay, it is a famous locate at present. Maldives, we have Nepal, Pakistan, Sri Lanka. ಇವೆಲ್ಲ ಕಂಟ್ರಿ ಕೂಡ ಏನು ಮಾಡ್ತಾರೆ, ದೇ ಕಂಟ್ರೀಸ್ ಎಕನಾಮಿಕ್ ಗ್ರೋತ್, ಕಲ್ಚರಲ್ ಡೆವಲಪ್ಮೆಂಟ್ ಏನು ಮಾಡ್ತಾರೆ, ಗ್ರೋ ಮಾಡ್ತಾರೆ. ಇದರ ಹೆಡ್ ಆಫೀಸ್ ಢಾಕಾ, ಬಾಂಗ್ಲಾದೇಶ್ ಒಳಗೆ ಐತೆ. ಓಕೆ, ದೇ ವರ್ಕ್ ಮೇನ್ಲಿ ಫಾರ್ ಪ್ರಮೋಟ್ ಮಾಡ್ತಾರೆ. ಏನೇನು ಪ್ರಮೋಟ್ ಮಾಡ್ತಾರೆ, ಎಕನಾಮಿಕ್ ಗ್ರೋತ್, ಅವ್ರದ್ದು ಎಕನಾಮಿಕ್ ಗ್ರೋತ್ ಪ್ರಮೋಟ್ ಮಾಡ್ತಾರೆ, ಸೋಷಿಯಲ್ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಹೆಂಗೆ ನಡೀಲಿಕ್ಕೆ ಅದು ನೋಡ್ತಾರೆ. ದ್ಯಾಟ್ ವಿಲ್ ಸ್ಟಡಿ ಇನ್ ಡೀಟೇಲ್. ಇನ್ನೊಂದು ಬರ್ತದೆ ಬ್ರಿಕ್ಸ್, BRICS.
ಇದನ್ನಾಗ್ತಾವ 5 ಕಂಟ್ರೀಸ್ ಕೂಡ ಫಾರ್ಮ್ ಆಗ್ಯಾವ. ಏನೇನು? ಫಸ್ಟ್ ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಮೊದಲು ಸೌತ್ ಆಫ್ರಿಕಾ ಇರಿದಿಲ್ಲ. ಲಾಸ್ಟ್ ಆಫ್ಟರ್ ಟೂ ಆರ್ ಯಾವಾಗ ಇದು ಎಸ್ಟಾಬ್ಲಿಷ್ ಆಯ್ತು, ಆಫ್ಟರ್ವರ್ಡ್ ಸೌತ್ ಆಫ್ರಿಕಾನು ಕೂಡಿದ್ರು. ಐ ಥಿಂಕ್ ಇದು ಮೀಟಿಂಗ್ಸ್ ಕಂಡಕ್ಟ್ ಮಾಡ್ತಾರೆ ಬ್ರಿಕ್ಸ್ ಒಳಗೆ, ಎಲ್ಲ ಇದು 5 ಕಂಟ್ರೀಸ್ ಕೂಡ್ ಮೀಟಿಂಗ್ ಮಾಡ್ತಾರೆ. ದ ಮೇನ್ ಪರ್ಪಸ್ ಇದು ಬ್ರಿಕ್ಸ್ ಎದಕ್ಕೆ ಓಪನ್ ಆಗ್ಯಾರ? ಟು ಡೆವಲಪ್ ಪೀಸ್ ಇನ್ ದ ಕಂಟ್ರೀಸ್, ಟು ಪ್ರಮೋಟ್ ಸೆಕ್ಯೂರಿಟಿ ಆ್ಯಂಡ್ ಟು ಪ್ರಮೋಟ್ ದ ಡೆವಲಪ್ಮೆಂಟ್. ಅದರ ಬೇರೆ ಕಂಟ್ರೀಸ್ ಒಳಗೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ಹೆಂಗೆ ಕೋಆಪರೇಷನ್ ಇರಬೇಕು, that they have formed. Okay, ಇದರ ಮೀಟಿಂಗ್ ಒಳಗೆ ಪ್ರೈಮ್ ಮಿನಿಸ್ಟರ್ ಅಟೆಂಡ್ ಮಾಡ್ತಾರೆ. ಬ್ರಿಕ್ಸ್ ಒಳಗೆ ಪ್ರೈಮ್ ಮಿನಿಸ್ಟರ್ಸ್ ಏನು ಮಾಡ್ತಾರೆ? ಅಟೆಂಡ್ ಯು ಕ್ಯಾನ್ ಸೇ ಅಟೆಂಡ್ ಮಾಡ್ತಾರೆ ಮೀಟಿಂಗ್. ಓಕೆ, ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ವಾಟ್ ಇಸ್ ಬ್ರಿಕ್ಸ್. ಅಂದ್ರೆ 5 ಕಂಟ್ರೀಸ್ ಅದಾವ: ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ದ ಮೇನ್ ಪರ್ಪಸ್ ಟು ಓಪನ್ ದಿಸ್ ಬ್ರಿಕ್ ಏನೈತ್ರಿ? ಟು ಪ್ರಮೋಟ್ ಪೀಸ್ ಇನ್ ದ ಕಂಟ್ರೀಸ್, ಟು ಪ್ರಮೋಟ್ ಸೆಕ್ಯೂರಿಟಿ, ಮತ್ತು ನಾವು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ನಮ್ಮ ಕಂಟ್ರಿ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ನೆಕ್ಸ್ಟ್ ಕೋಆಪರೇಷನ್ ಮಾಡಬೇಕು. ನೆಕ್ಸ್ಟ್ ಒಂದು IMF ಬರ್ತದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್, ವೇರ್ ವಿ ಕ್ಯಾನ್ ಬಾರೋ ದ ಲೋನ್. ಓಕೆ, ಕಂಟ್ರಿ ಏನು ಮಾಡ್ತಾರೆ? ಲೋನ್ ಬಾರೋ ಮಾಡ್ತಾರೆ. ಆ್ಯಂಡ್ ಸಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಒಳಗೆ 190 ಕಂಟ್ರೀಸ್ ಬರ್ತಾವೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಒಳಗೆ 190 ಕಂಟ್ರೀಸ್ ಬರ್ತಾವೆ. ಇದು ಎಲ್ಲಿ ಲೊಕೇಟ್ ಆಗೈತೆ? USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಳಗೆ ಲೊಕೇಟ್ ಆಗೈತೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್ ಒಳಗೆ 190 ಕಂಟ್ರೀಸ್ ವಿಲ್ ಬಿ ಇನ್ಕ್ಲೂಡ್ ಆಗ್ತಾವೆ. ದ ಹೆಡ್ ಆಫೀಸ್ ಇನ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಓಕೆ, ಇದು ಏನಾಗ್ತದೆ? ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ದಿಸ್ IMF ಅಂದ್ರೆ ಪ್ರಮೋಟ್ ಹೈ ಎಂಪ್ಲಾಯ್ಮೆಂಟ್, ರೆಡ್ಯೂಸ್ ಪಾವರ್ಟಿ, ಓಕೆ, facilitate international trade. ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಆಗ್ಬೋದು, ಟು ರಿಡ್ಯೂಸ್ ದ ಪಾವರ್ಟಿ, ಟು ಪ್ರಮೋಟ್ ಎಂಪ್ಲಾಯ್ಮೆಂಟ್ ಜನರೇಷನ್. ದಿಸ್ ವಾಸ್ ದ ಮೇನ್ ಮೋಟಿವ್ ಆಫ್ IMF. ಡೀಟೇಲ್ ವೈಸ್ ವಿಲ್ ಬಿ ಸ್ಟಡಿಂಗ್ ಯಾವಾಗ ಯಾವಾಗ ಡೆವಲಪ್ ಆಯ್ತು, ಯಾವಾಗ ಮೀಟಿಂಗ್ಸ್ ಕಂಡಕ್ಟ್ ಮಾಡ್ತಾರೆ ಇನ್ ಸಾರ್ಕ್, ಬ್ರಿಕ್ಸ್, that will be studying. And one more we have IBRD, International Bank for Reconstruction and Development. It is one kind of bank. And one more we have World Trade Organizations. In short form, we say as a WTO, World Trade Organization. The fifth unit is where you can get the various knowledge about SARC, BRICS, IMF, IBRD, WTO. ಇದರ ಮೇಲೆ ಒಂದು ಕ್ವಶನ್ಸ್ ಬರ್ತದೆ. ಓಕೆ, ಇದರ ಮೇಲೆ ಒಂದು ಕಂಪಲ್ಸರಿ ಕ್ವಶನ್ ಬಂದೇ ಬರ್ತದೆ. ಸೊ ದಿಸ್ ಮಚ್ we will be studying in this subject, international business economics subject. Totally 5 units. Case study on compulsory ಬರ್ತದೆ. ಅದೊಂದು ಸೆಕೆಂಡ್ ಯೂನಿಟ್ ಒಳಗೆ ಹೇಳ್ತೀನಿ ಕೇಸ್ ಸ್ಟಡಿ ಹೆಂಗೆ ಬರ್ತಾವೆ. ಇನ್ ದ ಫಸ್ಟ್ ಯೂನಿಟ್ ಇಂಟ್ರಡಕ್ಷನ್ ಸ್ಟಡಿ ಮಾಡ್ತೀರಿ. ಸೆಕೆಂಡ್, ಬ್ಯಾಲೆನ್ಸ್ ಆಫ್ ಟ್ರೇಡ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಥರ್ಡ್ ಯೂನಿಟ್, ಫಾರಿನ್ ಎಕ್ಸ್ಚೇಂಜ್. Fourth unit, international business. Last, multinational companies. In multinational companies, in fifth unit, about multinational companies we will study, as well as international cooperation. International cooperation ಇದು ಬರ್ತಾವ: SARC, BRICS, international institutions like IMF, IBRD, WTO. These are the international financial institutions. Okay. In India, like we have IDBI Bank, IFCI Bank, which we have studied in the industrial economics. In international, ಯಾವ financial institutions ಬರ್ತಾವೆ: IMF, IBRD, WTO. So this much we will be studying in this subject, that is international business economics. I think hope everyone have understood the syllabus introduction. From tomorrow onwards, I will start with the first unit about the introduction. Okay, anybody have any doubt? I think hope everyone understood the syllabus introduction. From tomorrow I will start with the first unit.